ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನಿಮಗೆ ಬೇಕಾಗಿರುವಂತಹ ಪ್ರತಿಯೊಂದು ಸಬ್ಜೆಕ್ಟಿನ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಉಚಿತವಾಗಿ PDF ಕಾಪಿ ಕೂಡ ನಾವು ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡುತ್ತಿದ್ದೇವೆ. ಹೌದಲ್ವಾ? ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ನಿಮಗೆಲ್ಲರಿಗೂ ಕೂಡ ಇದೇ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಫಾರ್ ಯುವರ್ ಪ್ರಿಪೇಟರಿ ಎಕ್ಸಾಮ್ ಆ್ಯಂಡ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಈ ಪ್ರಶ್ನೆ ಪತ್ರಿಕೆನೇ ಬಹಳ ಕಡೆ ಪ್ರಿಪೇಟರಿ ಎಕ್ಸಾಮಿಗೆ ಇದೇ ಪ್ರಶ್ನೆ ಪತ್ರಿಕೆ ಕೊಟ್ಟು ಎಕ್ಸಾಮನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಇದರ ಒಂದು ಏನಂತೀರ ಕೀ ಆನ್ಸರ್ ಕೂಡ ಅಪ್ಲೋಡನ್ನು ಮಾಡುತ್ತಿದ್ದೇವೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಆಯಿತಾ? ಅದು ನೋಡಿ, ಕ್ವಶನ್ ನಂಬರ್ 1 ಸರಿಯಾದ ಉತ್ತರ ಒಂದು ಆಪ್ಷನ್ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆಪ್ಷನ್ ಬಿ ಆಗಿರುತ್ತೆ. ಆಯಿತಾ? ಲಾಲ್ ಬಿಹಾರಿ ಸಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಪ್ರೇಮ್ ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಯಿತಾ? ಕ್ವಶನ್ ನಂಬರ್ 3 ಮಹಾದೇವಿ. ಕ್ವಶನ್ ನಂಬರ್ 3 that is right answer is again option A is the right answer. Option A is the right answer. नालायक पाठ के लेखक है. क्वेश्चन नंबर 4 right answer is ನಿಮಗೆ ಬಿಳ್ಳ ಇದು ಕ್ವಶನ್ ನಂಬರ್ 4ಗೆ ಇದರ್ 1 ಆರ್ 4 ವಿವೇಕಿ ರಾಯ್ ಆರ್ ವಿವೇಕಾನಂದ್. ಇದನ್ನು ನೀವೇ ನನಗೆ ಕ್ವಶನ್ ನಂಬರ್ 4 ವಿವೇಕಾನಂದ ಅಥವಾ ವಿವೇಕಿ ರಾಯ್, ಆಯಿತಾ? ನೋಡವ ಯಾರು ನನಗೆ ಉತ್ತರವನ್ನು ಕಳಿಸ್ತೀರಾ ಅಂತ. ಕ್ವಶನ್ ನಂಬರ್ 5 ಆಯಿತಾ? ಯಮರಾಜ್ ಕಾ ಸಗಾ ಭಾಯ್ ಹೈ ಯಾರಾಗಿದ್ದರು ಅಂತ. ಕ್ವಶನ್ ನಂಬರ್ 5 ವೈದ್ಯ. ಕ್ವಶನ್ ನಂಬರ್ 5 right answer is option B is the right answer. Question number 6 my dear children, question number 6. Question number 6 right answer is that is option A is the right answer. Option A is the right answer. ನಿಮಗೆ ಡೌಟ್ ಇದ್ದರೆ ಇದು ಕೂಡ ಆನ್ಸರ್ ಹೇಳಿಬಿಡ್ತೀನಪ್ಪ, ಯಾಕೆ ಆಮೇಲೆ. ಕ್ವಶನ್ ನಂಬರ್ 4ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ವಿವೇಕಿ ರಾಯ್, ಆಯಿತಾ? ಅಂದರೆ ಆಪ್ಷನ್ 4 ಆಗಿರುತ್ತೆ. ಬನ್ನಿ, ಕ್ವಶನ್ ನಂಬರ್ 6 ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 7 ಹರಿವಂಶ್ ರಾಯ್, ಆಯಿತಾ? ಬಚ್ಚನ್ ಕೆ ಅನುಸಾರ್ ದುನಿಯಾ ಹೈ ಡ್ಯಾಶ್ ಅಂತ ಇದೆ ಅಲ್ವಾ. ಕ್ವಶನ್ ನಂಬರ್ 7 ದಟ್ ಈಸ್ ಮಮತಾಮಯಿ. ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. क्वेश्चन नंबर 8 माय डियर चिल्ड्रन, युवक की पहली पत्नी का नाम है युवक, आಯಿತಾ? क्वेश्चन नंबर 8 ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಸುಕೇಶಿ. क्वेश्चन नंबर 9 एक Question number 9 right answer is option B 5 रुपये is the right answer. Question number 10 last question of your MCQs part. Question number 10 right answer is option 18 ವರ್ಷ. that is option C is the right answer. ಬನ್ನಿ ಸರ್, ಇದರಷ್ಟು ಈಸಿ ಯಾವುದೂ ಅಲ್ಲ ಹಿಂದಿನಲ್ಲಿ. ಕಾಪಿ ಮಾಡೋದು ಬರೆಯೋದು, ಕಾಪಿ ಮಾಡೋದು ಬರೆಯೋದು. ಒಂದು ವರ್ಡ್ ಬರೆದ್ರೆ ಒಂದು ಆನ್ಸರ್. ಇಮ್ಯಾಜಿನ್ ಯುವರ್ ಸೆಲ್ಫ್, ಆಯಿತಾ? ಇದನ್ನು ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಇಲ್ಲೂ ಅಷ್ಟೇ, ಆಯಿತಾ? ಗೀತಾ ಅಂತ ಇದೆ, ಪೇಡ್ ಅಂತ ಇದೆ, ಆಯಿತಾ? ಶ್ಯಾಮ್ ಅಂತ ಇದೆ, ನೆಕ್ಸ್ಟ್ ಅಧ್ಯಾಪಕ್ ಅಂತ ಇದೆ, ಉಸ್ಕಿ ಬಹನ್ ಅಂತ ಇದೆ. ಫಸ್ಟ್ ರೈಟ್ ಆನ್ಸರ್ ಈಸ್ ಕ. ಗೀತಾ ಕಾ ಪುಸ್ತಕ್ ಮೇರೆ ಪಾಸ್ ಹೈ ಅನ್ನುವಂಥದ್ದು, ಆಯಿತಾ? ರೈಟ್ ಆನ್ಸರ್. ಗೀತಾ ಕಾ ಪುಸ್ತಕ್ ಮೇರೆ ಪಾಸ್ ಹೈ. ಪೇಡ್ ಡ್ಯಾಶ್ ಪತ್ ಗಿರ ಪತ್ತ ಗಿರ ಅದು, ಆಯಿತಾ? ಪೇಡ್ ಸೇ ಪತ ಗಿರ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13 ದಟ್ ಈಸ್ ನೇ ಪುಸ್ತಕ್ ಪಡಿ, ಆಯಿತಾ? ಶಾಮ್ ನೇ ಪುಸ್ತಕ್ ಪಡಿ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 14 ಅಧ್ಯಾಪಕ ಡ್ಯಾಶ್ ಪढ़ते हैं ಅಂತ ಇದ್ರಲ್ವ, ಕೋ, ಆಯಿತಾ? ವಿದ್ಯಾರ್ಥಿयों को पढ़ाते हैं, ದಟ್ ಈಸ್ ದ ರೈಟ್ ಆನ್ಸರ್. ಅಧ್ಯಾಪಕ ವಿದ್ಯಾರ್ಥಿयों को. I repeat, first answer is ka, second answer is se, third answer is 13th answer is ne, 14th answer is ko, last one उसकी बहन का नाम
ಮಾಲ್ತಿ ಹೈ ಕಾ ಬರಬೇಕು ಆಯಿತಾ. ಅಲ್ಲಿಗೆ 5 ಪ್ರಶ್ನೆಗಳಿಗೆ ಇಷ್ಟಿಷ್ಟು ಬರೆದ್ರೆ ಮುಗದೇ ಹೋಯ್ತು ಕಣಪ್ಪ. ದಿಸ್ ಈಸ್ ಆಲ್ಸೋ ವೆರಿ ಈಸಿ ಆಯಿತಾ. ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ರಪ್ಪ, ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಕ್ವಶನ್ ನಂಬರ್ 16 ಇದು 5 ಮಾರ್ಕ್ಸಿಗಿರುತ್ತೆ. ಮ್ಯಾಥ್ಸ್ ದ ಫಾಲೋಯಿಂಗ್ ಬಹಳ ಈಸಿ ಆಯಿತಾ. ನನಗೆ ಮುಹಾವರೆ ಅಂತ ಹೇಳ್ತೀವಲ್ವ, ಡಲ್ಲಾಗಿ ಹೇಳ್ತಿರಲ್ವ, ಅದೇ ಕಣಪ್ಪ ಆಯಿತಾ. ಖಾಕ್ ಮೇ ಮಿಲ್ಲ ಅಂತ ಇದೆ, ಖಾಕ್ ಮೇ ಮಿಲ್ನ ಅಂತ ಇದೆ ಅಲ್ವಾ. ನಸ್ಟ್ ಬಸ್ಟ್ ಕರ್ ದೇನಾ ಆಯಿತಾ. ದಟ್ ಈಸ್ ದ ರೈಟ್ ಆನ್ಸರ್ ಫಾರ್ ಎ ಆಪ್ಷನ್. ದಟ್ ಈಸ್ ದಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಯಿತಾ. ಗಡೆ ಮುರ್ದೆ ಉಖಾಡ್ನ ಕ್ವಶನ್ ನಂಬರ್ ಬಿ. ಅದಕ್ಕೆ ಪಿछली बातों को स्वत में याद करना ಆಯಿತಾ. ಅಂದರೆ ಪ್ರೆಸೆಂಟ್ ಮೇ ಯಾದ್ ಕರ್ನ ಏನಂತೀರ ಸರ್ ಅದಕ್ಕೆ. ಕ್ವಶನ್ ನಂಬರ್ ಸಿ ಟಾಂಗ್ ಉಠಾನ ದಟ್ ಈಸ್ ಭಾಗ್ ಜನನ ನೋಡೋಣ ಏನಂತ ಇದೆ. ಮೇ ಎಸ್. ಕ್ವಶನ್ ನಂಬರ್ 4 ಚಮಕಾ ದೇನಾ ದಟ್ ಈಸ್ ಕ್ವಶನ್ ನಂಬರ್ ಡಿಗೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಧೋಖಾ ದೇನಾ ಇಸ್ ದ ರೈಟ್ ಆನ್ಸರ್ ಬಿ. ಕ್ವಶನ್ ನಂಬರ್ 4ಗೆ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಇ ಪೇಟ್ ಮೇ ಚೂಹೆ ಕೂದ್ನಾ ಅಂತ ಇದೆ. ಅದಕ್ಕಂತೂ ಭಾಳ ಈಸಿ ಅಲ್ವಾ, ಜೋರ್ ಕಿ ಭೂಗ್ ಲಗ್ನ ಅನ್ನುವಂಥದ್ದು ಸರಿಯಾದ ಉತ್ತರ. ಇದು ಈ ಪ್ರಶ್ನೆ ಪತ್ರಿಕೆ ಬಹಳ ಇಂಪಾರ್ಟೆಂಟು ನಿಮ್ಮ ಪ್ರಿಪೇಟ್ರಿ ಹಾಗೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ಇದರ ಜೊತೆಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿ ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳೇ, ಲಾಸ್ಟ್ ಇಯರ್ ಒಂದು ಕ್ವಶನ್ ಪೇಪರು ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಜೊತೆಗೆ ಆಯಿತಾ ಈ ವರ್ಷದ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಪೇಪರು ಹಾಗೂ ಯೂನಿಟ್ ಟೆಸ್ಟು ಕ್ವಶನ್ ಪೇಪರು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ರೀಸನ್ ಇಷ್ಟೇ, ನಿಮಗೆ ಯಾರು ಪಾಠ ಮಾಡ್ತಾರೋ ಅವರೇ ಕ್ವಶನ್ ಪೇಪರನ್ನು ರೆಡಿ ಮಾಡಬೇಕು ಅಂತಲೇ ಸರ್ಕ್ಯುಲರ್ ಬಂದಿರುವಂಥದ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮನ್ನು ಬರೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.